ಮದುವೆ ಆಗ್ಲಿ ಅಂತ ಹೇಳಿ. ನಮ್ಮಲ್ಲಿ ಒಂದು ಮಾತಿದೆ, ಏನಪ್ಪಾ ಅಂದ್ರೆ, ನಾವು ಸೇವಾಲಾಲ್ ಮಹಾರಾಜರನ್ನ ಸೇವಾಭಾಯ ಅಂತ ಹೇಳಿ ಕರಿತೀವಿ. ನಮ್ಮ ಒಂದು ಭಾಷೆಯಲ್ಲಿ ಭಾಯ ಅಂದ್ರೆ ಏನು, ಚಿಕ್ಕಮ್ಮ ಇರ್ತಾರೆ, ಚಿಕ್ಕಮ್ಮನವರು ಆ ಒಂದು ಮಗನಿಗೆ ಅಂದ್ರೆ ಏನ್ ಹೇಳ್ತೀವಿ, ಚಿಕ್ಕಮ್ಮ ಈಗ ಭಾಯ ಅಂತೇಳಿ ಕರೀತಾರೆ. ಭಾಯ ಅಂದ್ರೆ ನಮ್ಮ ಚಿಕ್ಕಮ್ಮ ವರ್ಡ್ ಏನ್ರಿ ಮೇಡಮ್? ಚಿಕ್ಕಮ್ಮ ಅಂದ್ರ ತಾಯಿ ತಂಗಿ ಮಗನ ಆಗ್ಬೋದು. ಎಸ್ ಮೇಡಮ್, ಅಂದ್ರೆ ಚಿಕ್ಕಮ್ಮನವರು ಬಳಸ್ತಕ್ಕಂತ ಒಂದು ವರ್ಡ್ ರೀ ಮೇಡಮ್ ಅದು. ಭಾಯ ಅಂದ್ರೆ ಚಿಕ್ಕಮ್ಮನವರು ಬಳಸ್ತಕ್ಕಂತ ಅಂದ್ರೆ ಮಗನಿಗೆ ಒಂದು ರೀತಿಯಲ್ಲಿ ಗೌರವ ಕೊಡತಕ್ಕಂತ ವರ್ಡ್ ಅದು. ಹಂಗೆ ಸಮಾಜದ ಎಲ್ಲಾ ಜನರು ಅವನಿಗೆ ಭಾಯ ಅಂತೇಳಿ ಕರಿತಕ್ಕಂಥದ್ದು. ಸೇವಾಲಾಲ್ರ ದೃಷ್ಟಿಯಲ್ಲಿ ಏನಾಗುತ್ತಪ್ಪ ಅಂದ್ರೆ, ನನಗೆ ಎಲ್ರು ಭಾಯ ಅಂತೇಳಿ ಕರೀತಾರಂದ್ರೆ, ನನಗೆ ಎಲ್ರು ಚಿಕ್ಕಮ್ಮನವರ ಸಮಾನ, ಎಲ್ರು ನನಗೆ ಚಿಕ್ಕಮ್ಮನವರು ಚಿಕ್ಕಮ್ಮನವರು ಇದ್ದಂಗೆ ಅಂತಕ್ಕಂತ, ಎಲ್ರು ನನಗೆ ಸಹೋದರಿಯರಿದ್ದಂಗೆ ಅಂತಕ್ಕಂತಹ ಮನೋದೃಷ್ಟಿ ಸಂತ ಸೇವಾಲಾಲ್ ಮಹಾರಾಜರಲ್ಲಿ ಬರ್ತಕ್ಕಂಥದ್ದು. ಸೊ ಅವಾಗ ಸಂತ ಸೇವಾಲಾಲ್ ಮಹಾರಾಜರು ಏನ್ ಮಾಡ್ತಾರಪ್ಪ ಅಂದ್ರೆ, ಜಗದಂಬೆಗೆ ಪ್ರಶ್ನೆಯನ್ನ ಮಾಡ್ತಾರೆ. ಮಾತೆ, ನಾನು ಈ ಸಮಾಜದಲ್ಲಿ ನೀನು ಮದುವೆ ಆಗು ಅಂತ ಹೇಳಿ ಹೇಳ್ತೀಯ, ನಾನು ಮದುವೆ ಆಗ್ಲಿಕ್ಕೆ ಸಿದ್ಧನಿದ್ದಾನೆ. ಆದ್ರೆ ನಾನು ಯಾರನ್ನ ಮದುವೆ ಆಗ್ಲಿ? ಇಡೀ ಸಮಾಜದಲ್ಲಿ ನನಗೆ ಭಾಯ ಅಂತ ಹೇಳಿ ಕರಿತಕ್ಕಂತ ಸಂದರ್ಭದಲ್ಲಿ ಅವರೆಲ್ಲರೂ ನನಗೆ ಸಹೋದರಿ ಇದ್ದಾಗೆ, ನನಗೆ ಚಿಕ್ಕಮ್ಮ ಇದ್ದಾಗೆ, ಹಾಗಾದ್ರೆ ನಾನು ಯಾರನ್ನ ಮದುವೆ ಆಗ್ಲಿ ಅಂತ ಹೇಳಿ ಏನಾಗತ್ತಪ್ಪ ಅಂದ್ರೆ, ಸಂತ ಸೇವಾಲಾಲ್ ಮಹಾರಾಜರು ಜಗದಂಬೆಗೆ ಪ್ರಶ್ನೆಯನ್ನ ಮಾಡ್ತಕ್ಕಂಥದ್ದು. ಅವಾಗ ಜಗದಂಬೆ ಏನ್ ಮಾಡ್ತಾಳಪ್ಪ ಅಂದ್ರೆ, ಹಠವನ್ನ ಸಾಧಿಸ್ತಾಳೆ. ಹೇಗಾದ್ರೂ ಮಾಡಿ ನಾನು ಸಂತ ಸೇವಾಲಾಲ್ ಮಹಾರಾಜರಿಗೆ ಮದುವೆ ಮಾಡಿಸ್ಬೇಕು ಅಂತೇಳಿ ಹಠ ಹಿಡಿದು, ಇಲ್ಲ, ಈ ಒಂದು ನ್ಯಾಯ ನಿರ್ಣಯವನ್ನ ಇಲ್ಲಿ ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹೀಗಾಗಿ ನಾವೆಲ್ಲ ಸ್ವರ್ಗಕ್ಕೆ ಹೋಗಿ ದೇವರ ಹತ್ರನೇ ನ್ಯಾಯ ಕೇಳೋಣ ಅಂತ ಹೇಳಿ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ, ನ್ಯಾಯ ನಿರ್ಣಯವನ್ನ ಮಾಡ್ಲಿಕ್ಕೆ ಸ್ವರ್ಗಕ್ಕೆ ಹೋಗ್ತಕ್ಕಂತ ಒಂದು ಸುಸಂದರ್ಭ. ಅವಾಗ ಏನಾಗತ್ತಪ್ಪ ಅಂದ್ರೆ, ಈ ಸಂತ ಸೇವಾಲಾಲ್ ತನ್ನ ದೇಹವನ್ನ ಬಿಟ್ಟು ಆತ್ಮದೊಂದಿಗೆ ಸ್ವರ್ಗಕ್ಕೆ ಹೋಗ್ಬೇಕು. ಆ ಒಂದು ಸಂದರ್ಭದಲ್ಲಿ ತನ್ನ ಸಹೋದ್ಯೋಗಿಗಳಿಗೆ, ತನ್ನ ಗೆಳೆಯರಿಗೆ ಹೇಳ್ತಾನೆ, ನಾನು ಈ ದೇಹವನ್ನ ಬಿಟ್ಟು ಏನು ಆತ್ಮನೊಂದು ಹೋಗುತ್ತೆ ಸ್ವರ್ಗಕ್ಕೆ, ಆ ಸ್ವರ್ಗಕ್ಕೆ ಹೋಗಿ ನಾನು ನ್ಯಾಯ ನಿರ್ಣಯವನ್ನ ಮಾಡ್ಕೊಂಡು ಅಲ್ಲಿಂದ ಮರಳಿ ಬರುವವರೆಗೆ ನೀವೇನ್ ಮಾಡ್ತಾ ಇರ್ಬೇಕು, ನನ್ನ ಭಜನೆಯನ್ನ ಮಾಡ್ತಾ ಇರ್ಬೇಕು, ಗುಣಗಾನವನ್ನ ಮಾಡ್ತಾ ಇರ್ಬೇಕು. ಆದ್ರೆ ನನ್ನ ಆತ್ಮ ಈ ದೇಹವನ್ನ ಸೇರುವವರೆಗೆ ನನ್ನ ದೇಹವನ್ನ ಯಾರು ಮುಟ್ಟಬಾರದು ಅಂತ ಹೇಳಿ ಅಲ್ಲೇ ಹೇಳ್ಕೊಂಡು ತನ್ನ ದೇಹದಿಂದ ಆತ್ಮವನ್ನ ಬೇರ್ಪಡಿಸ್ಕೊಂಡು ಸೇವಾಲಾಲ್ ಮಹಾರಾಜರು ಜಗದಂಬೆಯ ಜೊತೆಗೆ ನ್ಯಾಯ ನಿರ್ಣಯವನ್ನ ಮಾಡ್ಲಿಕ್ಕೆ ಸ್ವರ್ಗಕ್ಕೆ ಹೋಗ್ತಕ್ಕಂಥದ್ದು. ಅಲ್ಲಿ ದೇವರ ಮುಂದೆ ಆ ಒಂದು ನ್ಯಾಯದಲ್ಲಿ ವಾದ ವಿವಾದ ಪ್ರತಿವಾದಿಗಳು ಆಗಿ ಅಲ್ಲಿ ಏನಾಗತ್ತಪ್ಪ ಅಂದ್ರೆ, ಇದೇ ಮಾತನ್ನ ಸೇವಾಲಾಲ್ರವರು ದೇವರಲ್ಲಿ ಪ್ರಸ್ತಾವನೆಯನ್ನ ಮಾಡ್ತಕ್ಕಂಥದ್ದು. ಇಲ್ಲ, ನನಗೆ ಎಲ್ರು ಭಾಯ ಅಂತ ಹೇಳಿ ಕರೀತಾರೆ, ಸೊ ಹೀಗಾಗಿ ನಾನು ಮದುವೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ನಾ ಯಾರನ್ನು ಮದುವೆ ಆಗ್ಲಿ, ಎಲ್ರು ನನಗೆ ಸಹೋದರಿಯರಿದ್ದಾಗೆ, ತಾಯಿಯರಿದ್ದಾಗೆ, ಹೀಗಾಗಿ ನಾನು ಮದುವೆ ಆಗೋದಿಲ್ಲ ಅಂತ ಹೇಳಿ ಅಲ್ಲಿ ಮಾತನ್ನ ಇಟ್ಟಾಗ ದೇವರಿಗೂ ಸಹಿತ ಆ ಮಾತು ಸರಿ ಅನ್ಸತ್ತೆ. ಅವಾಗ ಅಲ್ಲಿ ಜಗದಂಬೆಗೆ ಅಪಮಾನ ಆಗ್ತಕ್ಕಂಥದ್ದು. ನಾನು ನನ್ನ ಸೇವಕರಿಂದಾಗಿ ಅಪಮಾನಕ್ಕೆ ಒಳಗಾದೆ ಅಂತೇಳಿ ಜಗದಂಬೆ ಏನ್ ಮಾಡ್ತಾರಪ್ಪ ಅಂದ್ರೆ, ಹೇಗಾದ್ರೂ ಮಾಡಿ ನಾನು ಸೇವಾಲಾಲ್ನ ಸೋಲಿಸ್ಲೇಬೇಕು ಅಂತೇಳಿ ಏನು ಸ್ವರ್ಗಕ್ಕೆ ಹೋಗಿರ್ತಾರೆ, ಏನೋ ಸ್ವರ್ಗಕ್ಕೆ ಸೇವಾಲಾಲ್ರವರ ಆತ್ಮ ಹೋಗಿರುತ್ತೆ. ಅಲ್ಲಿ ಸೇವಾಲಾಲ್ರವರಿಗೆ ನೀನ್ ಸ್ವಲ್ಪ ಹೊತ್ತು ಇಲ್ಲೇ ಇರು, ನಾನು ನನ್ನ ಸಹೋದರಿಯನ್ನ ಭೇಟಿಯಾಗಿ ಬರ್ತೀನಿ ಅಂತ ಹೇಳಿ ದುರ್ಗಾ ಮಾತೆ ಏನು ಜಗದಂಬೆ ಸೇವಾಲಾಲನ ಆತ್ಮವನ್ನ ಅಲ್ಲೇ ಬಿಟ್ಟು ನೇರವಾಗಿ ಭೂಮಿಗೆ ಬಂದ್ಬಿಡ್ತಕ್ಕಂಥದ್ದು. ನೋಡ್ರಿ, ಭೂಮಿಗೆ ಬಂದ್ಬಿಡ್ತಾಳೆ. ಅವಾಗ ಈ ಸೇವಾಲಾಲ್ನ ತಾಯಿ ಏನು ಧರ್ಮಣಿ ಮಾತೆ ಇರ್ತಾಳೆ, ಅವಳು ಮನೆಯಲ್ಲಿ ಅಕ್ಕಿ ಹಸನ್ನು ಮಾಡ್ತಾ ಇರ್ತಕ್ಕಂಥದ್ದು, ಕಾಳು ಕಡೆ ಹಸನ್ ಮಾಡ್ತಾ ಇರ್ತಾಳೆ. ಅವಾಗ ಈ ವಿಷಯ ಅವಳ ತಾಯಿಗೆ ಗೊತ್ತಿರೋದಿಲ್ಲ. ನನ್ ಮಗ
ನನ್ನ ಮಗನ ದೇಹ ಇಲ್ಲೇ ಇದೆ, ಆತ್ಮ ಬೇರ್ಪಡಿಸ್ಕೊಂಡು ಸ್ವರ್ಗಕ್ಕೆ ಹೋಗಿದ್ದಾನೆ, ಯಾವುದೇ ವಿಷಯ ಆ ತಾಯಿಗೆ ಗೊತ್ತಿರೋದಿಲ್ಲ. ಅವಾಗ ಜಗದಂಬೆಯವರು ಆ ತಾಯಿಯ ಕಡೆಗೆ ಬಂದು, ಏನ್ ಮಾಡ್ತಾ ಇದೆಯಾ ತಾಯಿ, ನಿನ್ ಮಗ ಅಲ್ಲಿ ಸತ್ ಬಿದ್ದಿದ್ದಾನೆ, ನೀನ್ ನೋಡಿದ್ರೆ ಇಲ್ಲಿ ಕಾಳು ಕಡಿ ಸ್ವಚ್ಛ ಮಾಡ್ಕೊತ ಕೂತ್ಕೊಂಡಿದ್ಯಲ್ಲ ಅಂತ ಹೇಳಿ ಹೋಗಿ ನೇರವಾಗಿ ಹೇಳ್ಬಿಡೋಣ. ಆ ತಾಯಿಗೆ ಏನಾಗತ್ತಪ್ಪ ಅಂದ್ರೆ ಒಂಥರ ಶಾಕ್ ಆದಂಗಾಗತ್ತೆ. ನನಗೆ ಗೊತ್ತೇ ಇಲ್ಲ ಅಂತ ಹೇಳಿ ಶಾಕ್ ಅಲ್ಲಿ ಅವಳೇನ್ ಮಾಡ್ತಾಳಪ್ಪ ಅಂದ್ರೆ ಏನು ಆ ಮನೆಯಲ್ಲಿ ಕಾಳು ಕಡೆ ಸ್ವಚ್ಛ ಮಾಡ್ತಾ ಇದ್ಲು ಅದನ್ನೆಲ್ಲ ಬಿಟ್ಕೊಂಡ್ಬಿಟ್ಟು ನೇರವಾಗಿ ಆ ಸಂತ ಸೇವಾಲಾಲ್ರವರ ಏನೋ ದೇಹ ಇರತ್ತೆ ಆ ದೇಹದ ಕಡೆಗೆ ಓಡೋಡಿ ಬಂದ್ಬಿಡ್ತಾಳೆ. ಅವಾಗ ಇವ್ರಿಗೆ ಗೊತ್ತಿತ್ತು ಏನಪ್ಪಾ ಅಂದ್ರೆ ಅಲ್ಲಿ ಭಜನೆಯನ್ನ ಮಾಡ್ತಿರ್ತಕ್ಕಂತ ಜನರಿಗೆ ಗೊತ್ತಿತ್ತು, ಸೇವಾಲಾಲನ ಆತ್ಮ ಈ ದೇಹವನ್ನ ಸೇರುವವರೆಗೆ ನಾವು ಯಾರನ್ನ ಮುಟ್ಟಿಸ್ಬಾರ್ದು ಅಂತ ಹೇಳಿ ಅವರೆಲ್ಲ ಅನ್ಕೊಂಡಿದ್ರು. ಯಾವಾಗ ಇವರ ತಾಯಿ ಧರ್ಮಣಿ ಮಾತಾ ಏನೋ ದೇಹದ ಕಡೆಗೆ ಬರ್ತಾಳೆ, ಅವಾಗ ಜನರೆಲ್ಲ ಅವಳನ್ನ ತಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಅಪಮಾನಗೊಂಡಿರ್ತಕ್ಕಂತಹ ಜಗದಂಬೆ ತನ್ನ ಆಶೀರ್ವಾದದ ರೂಪದಲ್ಲಿ ಆ ಮಾತೆಯಲ್ಲಿ ಶಕ್ತಿಯನ್ನ ತುಂಬಿಡ್ತಾಳೆ. ಶಕ್ತಿಯನ್ನ ತುಂಬಿದಾಗ ಅಲ್ಲಿ ಎಷ್ಟೇ ಜನ ಮುಂದೆ ಬಂದ್ರು ತಡಿಲಿಕ್ಕೆ ಬಂದು ಸಹಿತ ಈ ಮಾತೆಯ ಶಕ್ತಿಯ ಮುಂದೆ ಅವರು ತಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನೇನೋ ಸೇವಾಲಾಲರ ಆತ್ಮ ಆ ಒಂದು ದೇಹವನ್ನ ಸೇರ್ಕೊಳ್ಬೇಕು ಅಂತಕ್ಕಂತಹ ಸಮೀಪ ಬಂದಿರೋ ಸಂದರ್ಭದಲ್ಲಿ ಧರ್ಮಣಿ ಮಾತೆ ಹೋಗಿ ಆ ದೇಹದ ಮೇಲೆ ಅಳುತ್ತಾ ಗೋಗರೆಯುತ್ತಾ ಆ ದೇಹದ ಮೇಲೆ ಬಿದ್ದ್ಬಿಡ್ತಾಳೆ. ಅವಾಗ ಆತ್ಮ ಮೇಲೆ ಉಳಿದುಕೊಂಡ್ಬಿಡತ್ತೆ, ದೇಹ ಶವ ಆಗ್ಬಿಡತ್ತೆ ಅನ್ನುವಂಥದ್ದನ್ನ ನಾವು ನಮ್ಮ ಸಮಾಜದ ಹಲವಾರು ಭಜನಾ ಪದಗಳಲ್ಲಿ ಸೇವಾಲಾಲ್ರವರ ಜೀವನ ಚರಿತ್ರೆಯಲ್ಲಿ ಇಂತಹ ಒಂದು ಅಂಶವನ್ನ ನಾವು ಸಾಕಷ್ಟು ಕಾಣ್ಲಿಕ್ಕೆ ಸಾಧ್ಯ ಇದೆ. ಅವತ್ತಿನಿಂದ ಸಂತ ಸೇವಾಲಾಲ್ರವರು ನಮ್ಮ ಬಂಜಾರ ಸಮಾಜದ ಒಬ್ಬ ಸಮಾಜ ಸುಧಾರಕರಾಗಿ, ಸಮಾಜದ ಉದ್ಧಾರಕರಾಗಿ ಅವರು ಬಹಳಷ್ಟು ತತ್ವ ಆದರ್ಶಗಳ ಜೀವನ ಮಾಡ್ರಿ ಅಂತೇಳಿ ಹೇಳಿ ಹೋಗಿರ್ತಕ್ಕಂಥದ್ದು. ಶ್ರೀ ಸಂತ ಸೇವಾಲಾಲ್ರವರ ಒಂದು ಧರ್ಮದ ಉಪದೇಶಗಳನ್ನ ನೋಡಿದಾಗ ಅವ್ರು ಹೇಳ್ತಾರೆ, ನಿಮ್ಮ ಕುಟುಂಬಕ್ಕೂ ಮತ್ತೆ ನಿಮ್ಮ ಸಮಾಜಕ್ಕೂ ಸೇವೆಯನ್ನ ಸಲ್ಲಿಸ್ಬೇಕು, ಯಾವುದೇ ಕಾರಣಕ್ಕೂ ಯಾರ ಮೇಲೂ ತಾರತಮ್ಯ ಮಾಡ್ಬೇಡ್ರಿ, ಪ್ರಕೃತಿಯ ಆರಾಧನೆಯನ್ನ ಮಾಡ್ರಿ, ಪ್ರಕೃತಿಯಿಂದ ದೂರ ಆಗ್ಬೇಡ್ರಿ, ಮರಗಳನ್ನ ನೆಟ್ಟು ಮರಗಳು ಮತ್ತು ಪ್ರಾಣಿಗಳನ್ನ ರಕ್ಷಣೆ ಮಾಡಿ, ಪ್ರಾಣಿಗಳನ್ನ ಕಸಾಯಿ ಖಾನೆಗಳಿಗೆ ಮಾರಾಟ ಮಾಡ್ಬೇಡ್ರಿ, ಯಾಕಂದ್ರೆ ಪ್ರಾಣಿಗಳಿಂದನೇ ಜಗತ್ತು ಜೀವನ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಆಮೇಲೆ ನೋಡ್ರಿ, ಅವತ್ತಿನ ದಿನನೇ ಸಂತ ಸೇವಾಲಾಲ್ ಮಹಾರಾಜರು ಮಹಿಳೆಯರನ್ನ ಗೌರವಿಸಿರಿ, ಹುಡುಗಿಯರು ಹೆಣ್ಮಕ್ಕಳನ್ನ ದೇವತೆಗಳಂತೆ ಕಾಣ್ಬೇಕು, ಹಿಂಸೆಯನ್ನ ಮಾಡಬಾರ್ದು, ನಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ನಾವು ಯಾವುದೇ ಸುಳ್ಳು ಹೇಳ್ಬಾರ್ದು, ಕೆಟ್ಟದಾಗಿ ಮಾತನಾಡಬಾರ್ದು, ಇತರರ ವಸ್ತುಗಳನ್ನ ಕದಿಬಾರ್ದು. ನೋಡ್ರಿ, 12ನೇ ಶತಮಾನದಲ್ಲಿ ನಮ್ಮ ಬಸವಣ್ಣನ ಹೇಳಿದ್ರು. ಹಂಗೆ ಏನು ವಚನದಲ್ಲಿ ಹೇಳ್ತಾರೆ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಎಸೆಯಬೇಡ, ತನ್ನ ಬಣ್ಣಿಸಬೇಡ, ಇದಿರು ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತಕ್ಕಂತ ಮಾತನ್ನ ಏನ್ ಹೇಳ್ತಾರೆ. ಅಂತಹ ವಚನಗಳ ಸಾರದ ಮೂಲಕವಾಗಿನೇ ಸಂತ ಸೇವಾಲಾಲ್ ಮಹಾರಾಜರು ಸಹಿತ ಧರ್ಮದ ಉಪದೇಶಗಳನ್ನ ನೀಡ್ತಾರೆ. ನೋಡ್ರಿ, ನಮ್ಮ ಸಮುದಾಯ ಯಾವುದೇ ಆಗಿರ್ಲಿ, ನಮ್ಮ ಭಾಷೆಯನ್ನ, ನಮ್ಮ ವೇಷಭೂಷಣವನ್ನ ನಾವೆಲ್ಲ ರಕ್ಷಿಸ್ಕೊಳ್ಬೇಕಂತೇಳಿ, ನಮ್ಮ ಸಂಸ್ಕೃತಿಯನ್ನ ರಕ್ಷಿಸ್ಕೊಳ್ಬೇಕಂತೇಳಿ. ನೋಡ್ರಿ, ನಮ್ಮ ಬಂಜಾರ ಸಮಾಜದ ಒಂದು ವಿಶೇಷತೆಯನ್ನ ನೋಡಿದಾಗ ನೋಡ್ರಿ, ವೇಷಭೂಷಣಗಳನ್ನ ನಮ್ಮ ಸಮಾಜದವ್ರನ್ನ ಅವರು ಹಾಕೊಂಡಿರ್ತಕ್ಕಂಥ ವೇಷಭೂಷಣದ ಮೂಲಕವಾಗಿಯೂ ಇವರು ಬಂಜಾರ ಸಮಾಜದ ಜನರು ಅಂತ ಹೇಳಿ ಗುರುತಿಸ್ತಕ್ಕಂಥದ್ದನ್ನು ಸಹಿತ ನಾವು ಇಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇದೆ. ಹಾಗೇನೆ ನಾವು ಎಲ್ಲ ಹಿರಿಯರನ್ನ ಗೌರವಿಸ್ಬೇಕು, ಕಿರಿಯರನ್ನು ಪ್ರೀತಿಸ್ಬೇಕು ಅಂತೇಳಿ. ನಾವು ಕಿರಿಯರನ್ನ ನಮ್ಕಿಂತ ಸಣ್ಣವ್ರ ಅಂತ ಹೇಳಿ ಅವ್ರ ಮೇಲೆ ದೌರ್ಜನ್ಯವನ್ನ ಮಾಡೋದಾಗ್ಲಿ, ನಮ್ಗಿಂತ ಯಾರು ದೊಡ್ಡವರಿಲ್ಲ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳಿ ಬಸವಣ್ಣವರು ಹೇಳುವ ಹಾಗೆ
ಇವರು ಸಹಿತ ಎಲ್ಲ ಹಿರಿಯರನ್ನ ಗೌರವಿಸ್ಬೇಕು, ಎಲ್ಲ ಕಿರಿಯರನ್ನು ಪ್ರೀತಿಸ್ಬೇಕು ಅಂತಕ್ಕಂತ ನುಡಿಗಳನ್ನ ಆಡ್ತಕ್ಕಂಥದ್ದು. ನೋಡ್ರಿ, ಈ ವರದಕ್ಷಿಣೆ ಅಂತಕ್ಕಂಥದ್ದು ನಾವು ಇಂದಿನ ಒಂದು ಸಮಸ್ಯೆ ಅಂತ ಅನ್ಸ್ಕೊಳ್ತೀವಿ. ಇವು ಅವತ್ತಿನ ಏನು 286 ವರ್ಷಗಳ ಹಿಂದನೆ ವರದಕ್ಷಿಣೆಯ ಬಗ್ಗೆ ಸಹಿತ ಇವರು ಮಾತಾಡಿರ್ತಕ್ಕಂಥದ್ದು, ಉಪದೇಶವನ್ನ ನೀಡಿರ್ತಕ್ಕಂಥದ್ದು, ವರದಕ್ಷಿಣೆಯ ವಿರುದ್ಧವಾಗಿ ನಾವೆಲ್ಲ ಹೋರಾಡ್ಬೇಕು ಅಂತಕ್ಕಂತಹ ಮಾತನ್ನ ಅವತ್ತಿನ ದಿವಸನೇ ಸಂತ ಸೇವಾಲಾಲ್ ಮಹಾರಾಜರು ಹೇಳಿದ್ರು. ಅವತ್ತು ದುರಾಶೆ, ಕಾಮ ಮತ್ತು ಸ್ವಾರ್ಥಪರವಾಗುವುದನ್ನ ತಪ್ಪಿಸ್ಬೇಕು ಅಂತ ಹೇಳಿ ಇವರು ಹೇಳ್ತಕ್ಕಂಥದ್ದು. ಹಾಗೇನೆ ಜ್ಞಾನವನ್ನ ಅರಿಸಿ ಯಾವಾಗ್ಲೂ ವಿಧಿಯ ವಿದ್ಯಾರ್ಥಿಯಾಗಿ ಕಠಿಣತೆಯಿಂದ ಕಲಿಯುವರಾಗ್ಬೇಕು, ದುರ್ಬಲರಿಗೆ, ನಿರ್ಗತರಿಗೆ ಸಹಾಯ ಮಾಡ್ಬೇಕು. ಹೀಗೆ ಹಲವಾರು ಅಂಶಗಳನ್ನ ಸಂತ ಸೇವಾಲಾಲ್ ಮಹಾರಾಜರು ತಮ್ಮ ಧರ್ಮದ ಉಪದೇಶದಲ್ಲೇ ಹೇಳಿ ಈ ಸಮಾಜಕ್ಕೆ, ಈ ಜಗತ್ತಿಗೆ ಒಂದು ದಾರಿದೀಪವಾಗಿರತಕ್ಕಂತಹ ಒಂದು ವ್ಯಕ್ತಿತ್ವವನ್ನ ಹೊಂದಿದವರಾಗಿದ್ರು. ನೋಡ್ರಿ, 18ನೇ ಶತಮಾನ ಇವ್ರದು. 18ನೇ ಶತಮಾನದಲ್ಲಿ ಲಂಬಾಣಿ ಜನಾಂಗದ ಹಕ್ಕಿಗಾಗಿ ಆಗಿನ ನಿಜಾಮರು, ಮೈಸೂರ ಅರಸರೊಂದಿಗೆ ಇವರು ಹೋರಾಟವನ್ನ ಮಾಡಿದ್ರು. ಹಾಗೇನೆ ಅಜ್ಞಾನ, ಜನರಲ್ಲಿ ಇರತಕ್ಕಂತಹ ಅಜ್ಞಾನ, ಅಂಧಕಾರವನ್ನ ದೂರ ಮಾಡಿ ಜ್ಞಾನದ ಮಾರ್ಗವನ್ನ ತೋರಿಸಿದ್ರು. ಒಂದ್ ಕಡೆ ಹೇಳ್ತಾರೆ, ಮುಂಬೈನ ಸ್ಮಿತ್ ಭಾವುಚ ಎಂಬಲ್ಲಿ ಪೋರ್ಚುಗೀಸರ ಹಡಗು ಸಿಕ್ಕಿಕೊಂಡಾಗ ಅದನ್ನ ತಮ್ಮ ಜಾಣತನದಿಂದ ದಡಸೇರಿಸಿರ್ತಕ್ಕಂಥ ಸೇವಾಲಾಲ್ರಿಗೆ ಪೋರ್ಚುಗೀಸರು ಮುತ್ತಿನ ಹಾರವನ್ನ ಕಾಣಿಕೆಯಾಗಿ ನೀಡಿರ್ತಾರೆ. ಅವಾಗಿರಿಂದ ಇವರನ್ನ ಮೋತಿವಾಳ ಅಂತ ಹೇಳಿ ಕರೀತಾರೆ. ಏನೋ ಮುತ್ತು ಇರತ್ತೆ, ನಮ್ಮ ಬಂಜಾರ ಭಾಷೆಯಲ್ಲಿ ಅದನ್ನ ಮೋತಿ ಅಂತ ಹೇಳಿ ಕರೀತಾರೆ. ಹಂಗಾಗಿ ಅದನ್ನ ಮೋತಿವಾಳ ಅಂತ ಹೇಳಿ ಇವರು ಕರ್ಸ್ಕೊಂಡಿರ್ತಕ್ಕಂಥದ್ದು. ಹೀಗೆ ಸಂತ ಸೇವಾಲಾಲ್ ಮಹಾರಾಜರು ನಮ್ಮ ಬಂಜಾರ ಸಮಾಜಕ್ಕೆ ಒಂದು ಒಳ್ಳೆಯ ದಾರಿದೀಪವಾಗಿ, ಸಂತ ಶ್ರೇಷ್ಠರಾಗಿ, ಸಮಾಜದ ಗುರುಗಳಾಗಿ ಇವತ್ತಿನ ದಿವಸ ನಾವೆಲ್ಲ ಅವರಿಗೆ ಪೂಜನೀಯವಾಗಿ ದೇವರು ಅಂತ ಹೇಳಿ ಅನ್ಕೊಂಡಿರ್ತಕ್ಕಂಥದ್ದು. ಹೀಗೆ ಸಂತ ಸೇವಾಲಾಲ್ ಮಹಾರಾಜರು ಅಷ್ಟೇ ಅಲ್ಲ, ನಮ್ಮ ದೇಶದಲ್ಲಿ ಎಲ್ಲಾ ಸಮಾಜದಲ್ಲಿಯೂ ಸಹಿತ ಎಲ್ಲಾ ಸಮಾಜದ ಗುರುಗಳು ಆಗಿ ಹೋಗಿದ್ದಾರೆ. ಅವರೆಲ್ಲ ತಮ್ಮ ಸ್ವಾರ್ಥಕ್ಕಾಗಿ ಏನು ಮಾಡ್ಕೊಂಡು ಹೋಗಿರೋದಿಲ್ಲ. ಅವರೆಲ್ಲ ನಮ್ಮ ಮುಂದಿನ ಬರ್ತಕ್ಕಂತ ಪೀಳಿಗೆಗೆ ಒಳ್ಳೆಯ ಸಂದೇಶ, ಒಳ್ಳೆಯ ವ್ಯಕ್ತಿತ್ವ, ಒಳ್ಳೆಯ ಜೀವನವನ್ನ ಅವರೆಲ್ಲ ನಡೆಸ್ಬೇಕು. ಸಮಾಜ ಸುಧಾರಣೆ ಆಗ್ಬೇಕು. ಜಗತ್ತಿನಲ್ಲಿ, ದೇಶದಲ್ಲಿ ನಮ್ಮೂರು ಸಹಿತ ಗುರುತಿಸ್ಕೊಳ್ಬೇಕು ಅಂತ ಹೇಳಿ ಅವರೆಲ್ಲ ಬಹಳಷ್ಟು ಒಳ್ಳೆಯ ವಿಚಾರವಂತರಾಗಿ, ಒಳ್ಳೆಯ ಭಾಗ್ಯವಂತರಾಗಿ ಅವರೆಲ್ಲ ತಮ್ಮ ಜೀವನವನ್ನ ನಡೆಸಿ ನಮ್ಗೆ ಒಂದು ದಾರಿದೀಪವನ್ನ ಕೊಟ್ಟೋಗಿದ್ದಾರೆ. ನಾವೆಲ್ಲ ಅವರ ಒಂದು ತತ್ವ ಆದರ್ಶಗಳನ್ನ ನಮ್ಮ ಮೈಯಲ್ಲಿ ಗೂಡಿಸ್ಕೊಂಡಾಗ ಮಾತ್ರ ಆ ಎಲ್ಲ ಸಂತ ಶ್ರೇಷ್ಠರಿಗೆ, ಸಂತ ಜನರಿಗೆ, ಶರಣರಿಗೆ ನಾವೆಲ್ಲ ಮಹತ್ವವನ್ನ, ಮೌಲ್ಯವನ್ನ ಕೊಟ್ಟಂಗಾಗತ್ತೆ. ಸೊ ಹೀಗಾಗಿ ನಾವೆಲ್ಲ ಸಂತ ಶ್ರೇಷ್ಠರ ತತ್ವ ಆದರ್ಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ನಾವೆಲ್ಲ ಬೇರೆ ಬೇರೆ ಜಾತಿಯಿಂದ ಬಂದಿರ್ಬೋದು, ಆದ್ರೆ ಈ ಸಮಾಜ ಅಂತ ಹೇಳಿ ಬಂದಾಗ, ದೇಶ ಅಂತ ಹೇಳಿ ಬಂದಾಗ ನಮ್ಗೆ ಯಾವುದೇ ಜಾತಿ ಇರೋದಿಲ್ಲ. ಹೆಣ್ಣು ಗಂಡು ಅಂತಕ್ಕಂತ ಎರಡೇ ಜಾತಿಗಳಂತ ಹೇಳಿ ನಾವೆಲ್ಲ ಭಾವಿಸ್ಕೊಂಡು ನಾವು ಜೀವನವನ್ನ ಸಾಗಿಸಿದ್ದೇ ಆದಲ್ಲಿ ನಮ್ಮ ದೇಶದಲ್ಲಿ ಸಾಮರಸ್ಯತೆಯನ್ನ ಕಟ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನಾವೆಲ್ಲ ಜಾತಿ ಅಂತ ಹೇಳಿ ನನ್ಗನ್ಸತ್ತೆ ನಮ್ಮ ಈ ಒಂದು 15-20 ವರ್ಷ ಹಿಂದ್ಗಡೆ ನೋಡಿದಾಗ ಜಾತಿಗೆ ಅಷ್ಟು ಮಹತ್ವ ಇರಲಿಲ್ಲ. ಎಲ್ಲಿ ಶಿಕ್ಷಣ ಜಾಸ್ತಿ ಆಯ್ತು ಅಂತ ಹೇಳಿ ಜಾತಿ ಪದ್ಧತಿ ಜಾಸ್ತಿ ಆಗ್ತಾ ಇದೆಯೋ ಅಂತಕ್ಕಂತ ಭಾವನೆ ಕೆಲವೊಮ್ಮೆ ನಮ್ಗೆ ನೋವನ್ನ ಉಂಟು ಮಾಡತಕ್ಕಂಥದ್ದು. ನಾವು ಅಕ್ಷರಸ್ಥರಾಗಿ, ಶಿಕ್ಷಣವಂತರಾಗಿ, ಒಳ್ಳೆಯ ಬುದ್ಧಿವಂತರಾಗಿ, ನಾವು ಯಾವುದೇ ನಾವು ಜಾತಿಯಲ್ಲಿ ಹುಟ್ಟಿರ್ತೀವಿ ಅಂತ ಹೇಳಿ ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿಯನ್ನ ಪಾಲಿಸೋಣ. ಆದ್ರೆ ಸಮಾಜ ಅಂತ ಹೇಳಿ ಬಂದಾಗ ನಾವೆಲ್ಲರೂ ಒಂದು ಅಂತೇಳಿ ಒಗ್ಗಟ್ಟಾಗಿ ನಾವು ಬದುಕನ್ನ ಸಾಗಿಸಿದಾಗ ಈ ಬದುಕಿಗೆ ಒಂದು ಸಾರ್ಥಕ ಆಗತ್ತೆ ಅಂತಕ್ಕಂತ ನುಡಿಗಳನ್ನ ಈ ಒಂದು ಗೋಷ್ಠಿಯಲ್ಲಿ ತಮಗೆಲ್ಲ
ಸಮರ್ಪಣೆಯನ್ನ ಮಾಡಿ ಇಷ್ಟು ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಆಗಿದೆ. ನಾನು ಸಂತ ಸೇವಾಲಾಲ್ ಮಹಾರಾಜರ ಬಗ್ಗೆ ಸ್ವಲ್ಪ ವಿಷಯವನ್ನ ತಮ್ಮ ಜೊತೆ